ಗೃಹಲಕ್ಷ್ಮಿ ಯೋಜನೆ ನಮ್ಮಂಥ ಮಹಿಳೆಯರಿಗೆ ತುಂಬ ಅನುಕೂಲವಾಗಿದೆ. ಅದರಲ್ಲೂ ತಳಮಟ್ಟದ ಬಡ ಜನಗಳು ಏನಿದ್ರು ಇವತ್ತು 2,000 ರೂಪಾಯಿಂದನೂ ತಿಂಗಳ ಮನೆ ನಡೆಸೋ ಅಂಥದ್ದು ಹಾಗೂ ನಿರ್ವಹಣೆ ಮಾಡ್ತಾ ಅಂಥ ಮಹಿಳೆಯರು ಇನ್ನೂ ಇದ್ದಾರೆ. ಬಡ ಕುಟುಂಬಗಳಿವೆ. ಅದರಲ್ಲಿ ಮುಖ್ಯವಾಗಿ ಒಂದು ಸ್ಕೂಲ್ಗೆ ಹೋಗೋ ಅಂಥ ಮಕ್ಕಳಿಗೆ ಫೀಸ್ಗಾಗ್ಬೋದು, ಮತ್ತು ಶೂಗಳಿಗೆ ಆಗ್ಬೋದು, ಮತ್ತು ಮನೇಲಿ ಒಂದು ಹಾಲಿಂದ ಹಿಡಿದು ಪ್ರತಿಯೊಂದು ತಗೊಂಡು ಜೀವನ ಸಾಗಿಸೋಂಥ ಬಡ ಕುಟುಂಬ, ಬುಡಕಟ್ಟು ಜೀವನ ಸಾಗಿಸ್ತಾ ಇರೋಂಥ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಇದರಿಂದ. ಜೊತೆಗೆ ನಾವು ಮಾಡ್ತಾ ಇರೋಂಥ ಏನು ಬೇರೆ ಸಂಘಗಳಲ್ಲಿ, ಸಂಸ್ಥೆಗಳಲ್ಲಿ ನಾವು ಸಾಲ ಮಾಡ್ತಿದ್ದೀವೋ ಆ ಸಾಲಗಳನ್ನ ತೀರ್ಸೋಕ್ಕೆ ಇವತ್ತು ಈ 2,000 ರೂಪಾಯಿ ನಮಗೆ ತುಂಬ ಅನುಕೂಲ ಆಗಿದೆ. ಬೇರೆ ಪಕ್ಷಗಳು ಓಟ್ಗೋಸ್ಕರ ಏನೋ ಹೇಳ್ಬೋದು, ಇದರಿಂದ ಅನಾನುಕೂಲ ಆಗಿದೆ, ಇದು ನಮಗೆ ಸಹಾಯ ಆಗ್ತಾ ಇಲ್ಲ ಅಂತ. ಬಟ್ ನಿಜವಾದ ಹಳ್ಳಿ ಮಹಿಳೆಯರಿಗೆ, ತಳಮಟ್ಟದ ಬಡ ಮಹಿಳೆಯರಿಗೆ ಹೋಗಿ ಕೇಳಿದ್ರೆ ಇದರಿಂದ ಸಿದ್ದರಾಮಯ್ಯನವರಾಗ್ಬೋದು, DK ಅವರಾಗಿರುವಂಥ ಮಾಡಿರೋಂಥ ಈ ಯೋಜನೆ ನಮಗೆ ತೃಪ್ತಿಕರವಾಗಿದೆ. ನಾವು ಜೀವನ ಸಾಗಿಸ್ತಿದ್ದೀವಿ ಕಣಪ್ಪ, ಒಳ್ಳೆಯದಾಗಲಿ ಅವ್ರಿಗೆ ಅಂತ ಆರೈಕೆ ಮಾಡೋ ಅಂಥ ತಳಮಟ್ಟದ ಮಹಿಳೆಯರು ಇನ್ನೂ ಇದ್ದಾರೆ. ಇದರಿಂದ ಅನುಕೂಲ ಆಗಿದೆ ವಿನ ಅನಾನುಕೂಲ ಯಾವುದೂ ಆಗಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮಗೆ ಒಳ್ಳೆ ಇದು ಉಚಿತ, ಮೊದಲಿಗೆಲ್ಲ 800,000 ಬರ್ತಿತ್ತು, ಈಗ ವಿದ್ಯುತ್ತು ಈಗೆಲ್ಲ ನಮಗೆ ಫ್ರೀಯಾಗಿ 10-20 ಬರ್ತದೆ. ಇದೇ ಥರ ಮುಂದುವರ್ಸ್ಕೊಂಡ್ರೆ ಚೆನ್ನಾಗಿ ಅದು ಮನೆ ಸೌಲಭ್ಯಕ್ಕೆ ಅದಕ್ಕೆ ಇತ್ತು ಎಲ್ಲ. ಮೊದಲಿಗೆಲ್ಲ 1,000 ಬರ್ತಾಯಿತ್ತು, ಈಗ ಏನೂ ಇಲ್ಲ, 10-20 ಬರ್ತದೆ. ಇದೇ ಥರ ಮುಂದುವರ್ಸ್ಕೊಂಡ್ರೆ ನಮಗೆ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಉಚಿತವಾಗಿ ಎಲ್ಲ ಅನುಕೂಲ ಚೆನ್ನಾಗಿರ್ತದೆ. ಈ ಎಲೆಕ್ಷನ್ ಮುಂಚೆ ಓಡಾಡ್ತಾ ಇದ್ದ ಬಸ್ಸಲ್ಲಿ ಅಷ್ಟು ಜನನೂ ಇರ್ತಿರ್ಲಿಲ್ಲ, ಆರಾಮಾಗಿ ಹೋಗ್ತಿದ್ದು, ಆರಾಮಾಗಿ ಬರ್ತಿದ್ದು. ಇವಾಗ ರೆಗ್ಯುಲರ್ ಆಗಿ ಬೆಳಿಗ್ಗೆ ನಾನು ಸಕಲೇಶ್ಪುರದಲ್ಲಿ ಕೆಲ್ಸಕ್ಕೆ ಬರ್ತೀನಿ, ಸಕಲೇಶ್ಪುರ ಫುಲ್ ಬಸ್ ರಶ್ ಇರುತ್ತೆ, ಮತ್ತೆ ಸಂಜೆ ಹೋಗುವ ರಶ್ ಇರುತ್ತೆ. ಯಾಕಂದ್ರೆ ಶಕ್ತಿ ಯೋಜನೆಯಿಂದ ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ. ಶಕ್ತಿ ಯೋಜನೆ ಇದ್ದಿದ್ರಿಂದ ಅವರೆಲ್ಲರೂ ಹೊರಗಡೆ ಬಂದು ಅವರ ನೆಂಟರು ಮನೆಗೆ, ದೇವಸ್ಥಾನಕ್ಕೆ, ಫ್ರೆಂಡ್ಸ್ ಮನೆಗೆ, ಎಲ್ಲ ಕಡೆ ಆಫೀಸಿಗೆ, ಈ ಟ್ರೈನಿಂಗ್ ಹೋಗೋರು ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲಾ ಮಹಿಳೆಯರಿಗೂ ಅನುಕೂಲ ಆಗಿದೆ ಅಂತ ತಿಳಿಸ್ತೀನಿ. ಸಿದ್ದರಾಮಯ್ಯ ಮಾಡಿದ್ದು ಅನ್ನ ಭಾಗ್ಯ ಅಂತೂ ಭಾರಿ ತುಂಬಾ ಚೆನ್ನಾಗಿದೆ. ಯಾರು ಇದರಲ್ಲಿ ಯಾರು ಉಪವಾಸ ಮಲಗ್ತಾ ಇಲ್ಲ. ಅವ್ರು ಹೇಳ್ತಿದ್ರು ಹಂಗೇನೆ, ಯಾರು ಬಡವರು ಅನ್ನ ಇಲ್ಲದೆ ರಾತ್ರಿ ಮಲಗಬಾರದು ಯಾವಾಗ್ಲೂ ಅಂತ ತುಂಬಾ ಚೆನ್ನಾಗಿ ಮಾಡೋದು ಯೋಜನೆ, ಭಾರಿ ಚೆನ್ನಾಗಿದೆ. ಅನ್ಯಭಾಗ್ಯದಿಂದ ನಮಗೆ ಭಾರಿ ಅನುಕೂಲ ಆಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಮ್ಗೆ ಕಮ್ಮಿ. ನಮ್ಮಂತ ಬಡವರಿಗೆ ಭಾರಿ ಒಳ್ಳೇದು ನೋಡಿ. ಐತಿ ಅಕ್ಕಿನೂ ಕೊಡ್ತಾರೆ, ಮತ್ತೆ ದುಡ್ಡು ಕೊಡ್ತಾರೆ, ಭಾರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವ್ರಿಗೆ ನಮ್ಮ ಕೃತಿಗಳು ಎಷ್ಟು ಹೇಳಿದ್ರು ನೀನು